ಎಲ್ಲರಿಗೂ ನಮಸ್ಕಾರ. ಬಿ ಎಡ್ ಫಸ್ಟ್ ಸೆಮ್ ಎಕ್ಸಾಮಿನೇಷನ್ 2022ರಲ್ಲಿ ಚೈಲ್ಡ್ಹುಡ್ ಆ್ಯಂಡ್ ಅಡಾಲಸೆನ್ಸಲ್ಲಿ ಕೇಳಿರುವಂಥ 10 ಅಂಕದ ಪ್ರಶ್ನೆಗಳಲ್ಲಿ ವಿಕಾಸ ಎಂದರೇನು, ವಿಕಾಸದ ತತ್ವಗಳನ್ನು ವಿವರಿಸಿ ಎಂಬುದನ್ನು ಹಳೆಯ ತರಗತಿಯಲ್ಲಿ ಹೇಳಿದ್ದೀನಿ. ಈ ತರಗತಿಯಲ್ಲಿ 2ನೇ ಪ್ರಶ್ನೆಗೆ ಹೋಗೋಣ. ವಿಕಾಸದಲ್ಲಿ ಬ್ರಾನ್ಫೆನ್ ಬೆನ್ನರ್ ರವರ ಪರಿಸರ ಸಿದ್ಧಾಂತವನ್ನು ವಿವರಿಸಿ ಇದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಹೊರತನ್ನಿ ಅನ್ನೋದು 2ನೇ ಪ್ರಶ್ನೆ ಆಗಿದೆ. ಇದನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಬ್ರಾನ್ಫೆನ್ ಬೆನ್ನರ್ಸ್ ಎಕಾಲಜಿಕಲ್ ಥಿಯರಿ ಆಫ್ ಡೆವಲಪ್ಮೆಂಟ್, ಬ್ರಿಂಗ್ ಇಟ್ ಔಟ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಅಂತ ಹೇಳಿದ್ದಾರೆ. ಇದನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು, ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಹೀಗೆ ಕೇಳಿದ್ರೂ ಉತ್ತರ ಬರೀಬೇಕು, ಅಥವಾ ಬ್ರಾನ್ಫೆನ್ ಬೆನ್ನರ್ ಅವರ ಜೈವಿಕ ಸಿದ್ಧಾಂತ, ಪರಿಸರ ವ್ಯವಸ್ಥೆಯ ಸಿದ್ಧಾಂತಗಳನ್ನು ವಿಸ್ತರಿಸಿ ಬರೆದು ಅದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ತಿಳಿಸಿ ಅಂತ ಕೂಡ ಪ್ರಶ್ನೆ ಕೇಳ್ಬೋದು. ಎಕಾಲಜಿಕಲ್ ಥಿಯರಿ ಆಫ್ ಬ್ರಾನ್ಫೆನ್ ಬೆನ್ನರ್ ಅಂತ ಇಂಗ್ಲೀಷ್ನಲ್ಲಿ ಕೇಳ್ತಾರೆ. ಮೊದಲಿಗೆ ಪೀಠಿಕೆ. ವ್ಯಕ್ತಿಯು ಹುಟ್ಟಿನಿಂದ ಅಂತ್ಯದವರೆಗೂ ಯಾವ ಯಾವ ಅಂಶಗಳು ಪ್ರಭಾವ ಬೀರುತ್ತೆಯೋ ಅದನ್ನು ಪರಿಸರ ಅಂತಾರೆ. ಪರಿಸರ ಅಂದ್ರೇನು? ನಮ್ಮ ಸುತ್ತಮುತ್ತ ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವಂಥ ಅಂಶನ ಪರಿಸರ ಅಂತಾರೆ. ಜೀವಿಯೊಂದರ ಉತ್ತರ ಪೀಠಿಕೆ. ವ್ಯಕ್ತಿಯ ಹುಟ್ಟಿನಿಂದ ಅಂತ್ಯದವರೆಗೂ ಯಾವ ಯಾವ ಅಂಶಗಳು ಪ್ರಭಾವ ಬೀರುತ್ತೆಯೋ ಅದನ್ನು ಪರಿಸರ ಎನ್ನುವರು. ಜೀವಿಯೊಂದರ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವ ಎಲ್ಲ ಬಗೆಯ ಶಕ್ತಿಯೇ ಪ್ರಚೋದಕಗಳು ಹಾಗೂ ಪರಿಸ್ಥಿತಿಗಳನ್ನು ಪರಿಸರ ಎನ್ನುತ್ತೇವೆ. ಪರಿಸರವು ಪ್ರತ್ಯಕ್ಷವಾಗಿ ವ್ಯಕ್ತಿಯ ಮೇಲೆ ತಕ್ಷಣವೇ ಪ್ರಭಾವ ಬೀರುತ್ತದೆ. ಶಿಶು ಜನಿಸಿದ ನಂತರದ ಪರಿಸರವು ವಿಶಾಲವೂ ಸಂಕೀರ್ಣವೂ ಆಗಿದೆ. ಅಸಂಖ್ಯಾತ ಭೌತಿಕ ಪರಿಸರದ ಅಂಶಗಳಾದ ಸಂಪ್ರದಾಯ, ಧರ್ಮ, ನಂಬುಗೆ, ಕಲೆ, ಸಾಹಿತ್ಯ ಮೊದಲಾದ ಸಾಮಾಜಿಕ ಪರಿಸರದ ಅಂಶಗಳು ವ್ಯಕ್ತಿಯ ವರ್ತನೆಯ ಮೇಲೆ ಪ್ರಭಾವ ಬೀರುವುದಲ್ಲದೆ ವರ್ತನೆಯನ್ನು ನಿರ್ಧರಿಸುತ್ತದೆ. ಹಾಗಿದ್ರೆ ಬ್ರಾನ್ಫೆನ್ ಬೆನ್ನರ್ ಅವರು ಎಲ್ಲಿ ಜನಿಸಿದ್ರು, ಅವರ ಪರಿಚಯವನ್ನು ಮಾಡಿಕೊಡೋಣ. ರಷ್ಯಾ ದೇಶದ ಪ್ರಸಿದ್ಧ ಮನೋವಿಜ್ಞಾನಿಯಾದ ಯೂರಿ ಬ್ರಾನ್ಫೆನ್ ಬೆನ್ನರ್ ಅವರು 1979ರಲ್ಲಿ ಪರಿಸರ ವ್ಯವಸ್ಥೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇದರ ಪ್ರಕಾರ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಸುತ್ತಮುತ್ತಲಿನ ಪ್ರಪಂಚ ಮತ್ತು ಅದರೊಂದಿಗೆ ಮಗುವಿನ ಸಾಮಾಜಿಕ ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಸುತ್ತಮುತ್ತಲಿನ ಪರಿಸರ ವಿಶಾಲವೂ ಸಂಕೀರ್ಣವೂ ಆಗಿದ್ದು ಅದರಲ್ಲಿರುವ ಅಸಂಖ್ಯಾತ ಭೌತಿಕ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶಗಳು ಒಬ್ಬ ವ್ಯಕ್ತಿಯ ವಿಕಾಸವನ್ನು ನಿರ್ಧರಿಸುತ್ತವೆ. ಸುತ್ತಮುತ್ತಲಿನ ಪರಿಸರವು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಮಗುವಿನ ವಿಕಾಸದಲ್ಲಿ ಪ್ರಭಾವವನ್ನು ಬೀರುತ್ತವೆ. ಮನೆ, ಶಾಲೆ, ಸಮವಯಸ್ಕರ ಗುಂಪು, ಅಕ್ಕಪಕ್ಕದ ಜನರೊಂದಿಗೆ ಪರಿಸರವು ವೇಗವಾಗಿ ಹಾಗೂ ತಕ್ಷಣ ಪ್ರಭಾವವನ್ನು ಬೀರುತ್ತದೆ. ಜೈವಿಕ ಪ್ರಭಾವವೂ ಸಹ ಮಗುವಿನ ವಿಕಾಸಕ್ಕೆ ಪ್ರಭಾವ ಬೀರುವ ಮತ್ತೊಂದು ಅಂಶವಾಗಿದೆ. ಮಗುವಿನ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ವಯಸ್ಕತನ ಹಂತಗಳಲ್ಲಿನ ಭೌತಿಕ ಅಂಶಗಳು ವಿಕಾಸಕ್ಕೆ ಪೂರಕವಾಗಿದೆ. ಆದ್ದರಿಂದ ಈ ಸಿದ್ಧಾಂತಕ್ಕೆ ಜೈವಿಕ ಪರಿಸರ ಸಿದ್ಧಾಂತ ಎಂದು ಹೆಸರು. ಬ್ರಾನ್ಫೆನ್ ಬೆನ್ನರ್ ಅವರು ತಮ್ಮ ಪರಿಸರ ವ್ಯವಸ್ಥೆಯ ಸಿದ್ಧಾಂತವನ್ನು 5 ಹಂತಗಳಾಗಿ ವಿಂಗಡಿಸಿದ್ದಾರೆ. ಬೆನ್ನರ್ ಅವರು ತಮ್ಮ ಪರಿಸರ ವ್ಯವಸ್ಥೆಯಲ್ಲಿನ ಸಿದ್ಧಾಂತವನ್ನು 5 ಹಂತಗಳಾಗಿ ವಿವರಿಸಿದ್ದಾರೆ. ಅದು ಒಳಗಿಂದ ಹೊರಗಿರುತ್ತೆ. ಅದನ್ನು ಒಂದು ಏನು ವ್ಯವಸ್ಥೆಯಲ್ಲಿ ಏನಾಗ್ತಿರತ್ತೆ ಮಾದರಿ ಮೂಲಕ ತೋರಿಸಿದ್ದಾರೆ. ಆ ಮಾದರಿಯನ್ನು ನಾನಿಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬೆನ್ನರ್ ಅವರ ಪ್ರಕಾರ ಒಂದು ವ್ಯವಸ್ಥೆಯಲ್ಲಿನ ಪರಿಸರವು ಬದಲಾವಣೆಯಿಂದ ಮತ್ತೊಂದು ವ್ಯವಸ್ಥೆಯಲ್ಲಿನ ಪರಿಸರವು ಬದಲಾವಣೆಯಾದ ವ್ಯಕ್ತಿಯಲ್ಲಿ ಧನಾತ್ಮಕ ಅಥವಾ ಋಣಾತ್ಮಕ ಸಹಸಂಬಂಧವನ್ನು ಹೊಂದಿರುತ್ತದೆ. ಈ ರೀತಿ ಒಂದು ವೃತ್ತಾಕಾರವಾಗಿರುತ್ತದೆ. ಮೊದಲಿನದು ಏನಂತಾರೆ, ನಂಬರ್ 1 ಮೈಕೋಸಿಸ್ಟಮ್, 2ನೇದು ಮೀಸೋಸಿಸ್ಟಮ್, 3ನೇದು ಎಕ್ಸೋಸಿಸ್ಟಮ್, 4ನೇದು ಮ್ಯಾಕ್ರೋಸಿಸ್ಟಮ್, 5ನೇದು ಕ್ರೋನೋಸಿಸ್ಟಮ್. ಮೀನೋ 1, 2, 3, 4, 5 ಅಂತ 5 ಹಂತಗಳಲ್ಲಿ ತಿಳಿಸಿದ್ದಾರೆ. ಮೊದಲನೇದು ಮೈಕ್ರೋಸಿಸ್ಟಮ್, 2ನೇದು ಮೀಸೋಸಿಸ್ಟಮ್, 3ನೇದು ಎಕ್ಸೋಸಿಸ್ಟಮ್, 4ನೇದು ಮ್ಯಾಕ್ರೋಸಿಸ್ಟಮ್, 5ನೇದು ಕ್ರೋನೋಸಿಸ್ಟಮ್.
ಹಾಗಿದ್ರೆ ಈ ಮಾದರಿಯ ಮೂಲಕ ಮಗುವನ್ನು ಹೇಗೆ ಸಾಮಾಜೀಕರಣಗೊಳಿಸೋದ್ರಲ್ಲಿ ಪ್ರಭಾವ ಬೀರುತ್ತೆ, ಅದು ಪರಿಸರದ ಅಂಶಗಳೇನು, ಅದನ್ನು ಹೇಗೆಲ್ಲ ಕಲಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಬ್ರೆನ್ನನ್ ಅವರು ಈ ಮೇಲಿನ ಮಾದರಿಯ ಮೂಲಕ ಮಗುವನ್ನು ಸಾಮಾಜೀಕರಣಗೊಳಿಸುವಲ್ಲಿ ಪ್ರಭಾವ ಬೀರುವ ಅನೇಕ ಪರಿಸರದ ಅಂಶಗಳ ಬಗ್ಗೆ ಪರಿಕಲ್ಪನೆ ಮೂಡಿಸಿದ್ದಾರೆ. ಈ ಮಾದರಿಯನ್ನು ಗಮನಿಸಿದಾಗ ತಿಳಿದುಬರುವ ಮತ್ತೊಂದು ಅಂಶವೆಂದರೆ ಮಗುವಿನ ವಿಕಾಸದ ಮೇಲೆ ಪರಿಸರ ಒಂದೇ ಅಲ್ಲದೆ ಇತರೆ ಅಂಶಗಳಾದ ಮನೋಧರ್ಮ, ಕಲಿಕಾ ಶೈಲಿ, ದೈಹಿಕ ಸಾಮರ್ಥ್ಯ, ಆಸೆ, ಆಕಾಂಕ್ಷೆಗಳು ಕೂಡ ಕಾರಣವಾಗುತ್ತದೆ. ಯಾವುದೇ ಒಂದು ಮಗುವಿನ ಬೆಳವಣಿಗೆ ಮೇಲೆ ಅದರ ಪರಿಸರ ಕೂಡ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಮೈಕ್ರೋ ಸಿಸ್ಟಮ್ ಅಂದ್ರೇನು, ಈ ಹಂತದ ಬಗ್ಗೆ ಇಲ್ಲಿ ವಿವರಣೆ ಕೊಡಬೇಕಾಗತ್ತೆ. ಇದು ಮೊದಲ ಹಂತವಾಗಿದೆ. ಇದರಲ್ಲಿ ಮಗುವು ವೈಯಕ್ತಿಕವಾಗಿ ಸಂವಹನ ನಡೆಸಿ ಪ್ರಭಾವಿತವಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಕಾಣಬಹುದು. ಇದನ್ನು ಸೂಕ್ಷ್ಮ ಸಿದ್ಧಾಂತ ಎಂದು ಕರೆಯುತ್ತಾರೆ. ಇದು ಮಗು ವಾಸಿಸುವ ಚಿಕ್ಕದಾದ ತತ್ಕ್ಷಣದ ಪರಿಸರ ಒದಗಿಸುವ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಮಗು ತತ್ಕ್ಷಣದ ಸಂಬಂಧಗಳ ಅಥವಾ ಸಂಘಟನೆಗಳ ಜೊತೆಗೆ ವ್ಯವಹರಿಸುತ್ತದೆ. ಉದಾಹರಣೆ ಕುಟುಂಬ, ಶಾಲೆ, ದೇವಸ್ಥಾನ, ಚರ್ಚ್, ನೆರೆಹೊರೆಯವರು ಮತ್ತು ಸಮಾನ ವಯಸ್ಕರ ಗುಂಪು. ಮೈಕ್ರೋ ಸಿಸ್ಟಮ್ನಲ್ಲಿ ಮಗುವು ಸಮಾಜದೊಂದಿಗೆ ನೇರ ಸಂಪರ್ಕಕ್ಕೆ ಬರುತ್ತದೆ. ಇದರಿಂದ ಬೌದ್ಧಿಕ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ, ಸೋಲು ಗೆಲುವುಗಳ ಅನುಭವ ಹೀಗೆ ವೈವಿಧ್ಯಮಯ ಅಂಶಗಳು ವೈಯಕ್ತಿಕ ವಿಕಾಸ ಹೊಂದಲು ನೆರವಾಗುತ್ತದೆ. ಎರಡನೇದು ಮೀಸೋ ಸಿಸ್ಟಮ್. ಏನು ಮೀಸೋ ಸಿಸ್ಟಮ್ ಅಂದರೆ, ಮೇಲಿನ ಚಿತ್ರದಲ್ಲಿ ಎರಡನೇ ವೃತ್ತವು ಮೀಸೋ ಸಿಸ್ಟಮ್ ಅನ್ನು ಪ್ರತಿನಿಧಿಸುತ್ತದೆ. ಎರಡು ಮೈಕ್ರೋ ಸಿಸ್ಟಮ್ಗಳ ಒಗ್ಗೂಡುವಿಕೆಯಿಂದ ಮೀಸೋ ಸಿಸ್ಟಮ್ ಉಂಟಾಗುತ್ತದೆ. ಉದಾಹರಣೆ ಶಿಕ್ಷಕರು ಮತ್ತು ಕುಟುಂಬದಲ್ಲಿನ ಪರಸ್ಪರ ಅನುವರ್ತನೆ. ಮೀಸೋ ಸಿಸ್ಟಮ್. ಮೇಲಿನ ಚಿತ್ರದಲ್ಲಿ ಎರಡನೇ ವೃತ್ತವು ಮೀಸೋ ಸಿಸ್ಟಮ್ ಅನ್ನು ಪ್ರತಿನಿಧಿಸುತ್ತದೆ. ಎರಡು ಮೈಕ್ರೋ ಸಿಸ್ಟಮ್ಗಳ ಒಗ್ಗೂಡುವಿಕೆಯಿಂದ ಮೀಸೋ ಸಿಸ್ಟಮ್ ಉಂಟಾಗುತ್ತದೆ. ಉದಾಹರಣೆ ಶಿಕ್ಷಕರು ಮತ್ತು ಕುಟುಂಬದಲ್ಲಿನ ಪರಸ್ಪರ ಅನುವರ್ತನೆ, ಕುಟುಂಬ ಮತ್ತು ಸಮಾನ ವಯಸ್ಕರಲ್ಲಿನ ಪರಸ್ಪರ ಅನುವರ್ತನೆ, ಇವುಗಳಿಂದ ಮಗುವಿಗೆ ಹೊಸ ಅನುಭವ ಉಂಟಾಗುತ್ತದೆ. ಮೈಕ್ರೋ ಸಿಸ್ಟಮ್ನಂತೆಯೇ ಮೀಸೋ ಸಿಸ್ಟಮ್ನಲ್ಲಿಯೂ ಸಹ ದೀರ್ಘಕಾಲಿಕ ಅಥವಾ ಅಲ್ಪಕಾಲಿಕ ಸಂಘಟನೆಗಳಾಗುತ್ತವೆ. ರಜಾ ಅವಧಿಯಲ್ಲಿ ಕುಟುಂಬಗಳು ಒಂದು ಕಡೆಯಲ್ಲಿ ಸೇರುವುದು, ದೀರ್ಘಕಾಲಿಕ ಅಥವಾ ದೀರ್ಘ ಕ್ರಿಯೆಗಳು ಪರಸ್ಪರ ಪ್ರತಿಕ್ರಿಯಿಸುವುದರಿಂದ ಮಗುವಿಗೆ ಹೊಸ ಅನುಭವಗಳು ಉಂಟಾಗುತ್ತವೆ. ಮಗುವಿನಲ್ಲಿ ಎರಡು ವ್ಯವಸ್ಥೆಗಳ ನಡುವೆ ಸೇತುವೆಯಂತೆ ಮೀಸೋ ಸಿಸ್ಟಮ್ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆ ಮನೆಯಲ್ಲಿ ಒಂದು ಮಗು ನಿರ್ದಿಷ್ಟ ನೀತಿ, ನಿಯಮ, ಸಂಪ್ರದಾಯಬದ್ಧವಾದ ವಾತಾವರಣದಲ್ಲಿ ಬೆಳೆದಿದ್ದು ಶಾಲೆಗೆ ಹೋದಾಗ ಅದು ತರಗತಿಯಲ್ಲಿ ವಿಭಿನ್ನವಾದ ವಿಷಯಗಳು ಹಾಗೂ ನಿರೀಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಅಲ್ಲಿಯೂ ಸಹ ಮಗು ಪ್ರತಿನಿತ್ಯ ಸ್ವತಂತ್ರವಾದ ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಹೀಗೆ ಹಲವು ಮೈಕ್ರೋ ಸಿಸ್ಟಮ್ಗಳ ಪ್ರಭಾವದಿಂದ ಪ್ರಾರಂಭದಲ್ಲಿ ಮಗುವಿಗೆ ಖಿನ್ನತೆ ಉಂಟಾದರೂ ಅಲ್ಲಿನ ಸನ್ನಿವೇಶಗಳು ಮಕ್ಕಳಿಗೆ ಏಕಕಾಲದಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುವ ಬಗ್ಗೆ ಸಹಕಾರ ನೀಡುತ್ತದೆ. ಹೀಗೆ ಮೈಕ್ರೋ ಸಿಸ್ಟಮ್ ಹಾಗೂ ಮೀಸೋ ಸಿಸ್ಟಮ್ಗಳೆರಡೂ ನೇರವಾಗಿ ಮಗುವನ್ನು ಕಾರ್ಯನಿರತವಾಗುವಂತೆ ಮಾಡಿ ಸಾಮಾಜಿಕ ವಿಕಾಸ ಹಾಗೂ ಕಲಿಕೆಗೆ ಸಹಾಯ ಮಾಡುತ್ತದೆ. ಇನ್ನು ಮೂರನೇದು ಎಕ್ಸೋ ಸಿಸ್ಟಮ್. ಮೈಕ್ರೋ ಸಿಸ್ಟಮ್ ಆಯಿತು, ಮೀಸೋ ಸಿಸ್ಟಮ್ ಆಯಿತು, ಈಗ ಎಕ್ಸೋ ಸಿಸ್ಟಮ್. ಚಿತ್ರದ ಮೂರನೇ ವೃತ್ತವನ್ನು ಎಕ್ಸೋ ಸಿಸ್ಟಮ್ ಎಂದು ಗುರುತಿಸಬಹುದು. ಈ ವ್ಯವಸ್ಥೆಯಲ್ಲಿ ಮೇಲಿನ ಎರಡೂ ವ್ಯವಸ್ಥೆಗಳ ರೀತಿಯಲ್ಲಿ ಮಗು ನೇರವಾಗಿ ಕೆಲವು ಘಟನೆಗಳಲ್ಲಿ ಹಾಗೂ ಅಂಶಗಳಲ್ಲಿ ಭಾಗವಹಿಸುವುದಿಲ್ಲ. ಆದರೂ ಮಗು ಸಾಮಾಜೀಕರಣಗೊಳ್ಳಲು ಸಹಾಯಕವಾಗುತ್ತದೆ. ಇದನ್ನು ನಾವು ಎಕ್ಸೋ ಸಿಸ್ಟಮ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮನೆಯಲ್ಲಿ ಮಗುವಿನ ಅಥವಾ ಪೋಷಕರ ಅನುಭವಗಳು, ಇತರೆ ಪೋಷಕರ ಅನುಭವಗಳು ಅವರ ಕೆಲಸಗಳ ಮೇಲೆ ಪ್ರಭಾವ ಬೀರುತ್ತದೆ. ಇತರರ ಪ್ರಭಾವವು ಒಬ್ಬರಿಂದ ಒಬ್ಬರಿಗೆ ಪ್ರಭಾವಕ್ಕೊಳಪಡುತ್ತಿರಬೇಕಾದರೆ ಹೊಸ ಕಾನೂನುಗಳು, ಸರ್ಕಾರಿ ಸುಧಾರಣೆಗಳು, ಪರಿಸರದ ನಿಯಮಗಳು, ಕೈಗಾರಿಕೆ, ವ್ಯಾಪಾರ, ಅಭಿವೃದ್ಧಿ, ಆರ್ಥಿಕ ಸುಧಾರಣೆ, ಸಮಾಜದಲ್ಲಿ ಅಶಾಂತಿ ಇತ್ಯಾದಿ ಈ ಅಂಶಗಳ ಬಗ್ಗೆ ಮಗುವಿಗೆ ಯಾವ ತಿಳುವಳಿಕೆ ಇಲ್ಲದಿದ್ದರೂ ನಾಟಕೀಯ ಎಂಬಂತೆ ಮಗುವಿನ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಇದೇನು ಮೂರನೇದು. ಹೊರಗಿನ ಪ್ರಪಂಚದಲ್ಲಿ ಕಾನೂನು ವ್ಯವಸ್ಥೆ ಹೇಗಿರಬೇಕು, ಹಾಗೆ ಹೊರಗಡೆ ಹೇಗೆ ನಡ್ಕೋಬೇಕು, ಅದ್ರ ಬಗ್ಗೆ ತಿಳುವಳಿಕೆಯನ್ನು
ತಿಳುವಳಿಕೆ ಹೇಳ್ತಾ ಹೋಗೋದು. ಮಗುವಿಗೆ ಇದೇನಿದು, ಮನೆಯಲ್ಲಿ ಒಂಥರ ಇರ್ತಾರೆ, ಹೊರಗಡೆ ಒಂಥರ ಇರ್ತಾರೆ, ನಾಟಕೀಯವಾಗಿದೆಯಾ ಜೀವನ ಅಂತ ಬರುತ್ತೆ ಅನ್ನೋ ವಿಚಾರವನ್ನು ಮೂರನೇ ಏನು ಎಕ್ಸೋ ಸಿಸ್ಟಮಲ್ಲಿ ತಿಳಿತಾ ಹೋಗುತ್ತೆ. 4ನೇದು ಮ್ಯಾಕ್ರೋ ಸಿಸ್ಟಮ್. ಚಿತ್ರದ ಮಾದರಿಯ 4ನೇ ದೊಡ್ಡ ವೃತ್ತ. ಮೊದಲನೇ ವೃತ್ತ ಆಯಿತು, 2ನೇ ವೃತ್ತ ಆಯಿತು, 3ನೇದಾಯಿತು, ಈಗ 4ನೇ ದೊಡ್ಡ ವೃತ್ತವೇ ಮ್ಯಾಕ್ರೋ ಸಿಸ್ಟಮ್. ಈ ವ್ಯವಸ್ಥೆಯು ಅಪ್ರತ್ಯಕ್ಷ ಹಾಗೂ ಸಂಕೀರ್ಣವಾಗಿ ಈ ವ್ಯವಸ್ಥೆಯು ಮಗುವಿಗೆ ತನ್ನ ಮನೋಭಾವವಾಗಿದೆ. ಈ ವ್ಯವಸ್ಥೆಯು ಅಪ್ರತ್ಯಕ್ಷ ಹಾಗೂ ಸಂಕೀರ್ಣವಾಗಿದೆ. ಈ ವ್ಯವಸ್ಥೆಯು ಮಗುವಿಗೆ ತನ್ನ ಮನೋಭಾವ, ಮೌಲ್ಯ ಹಾಗೂ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪರಿಸರದಲ್ಲಿ ನಡೆಯುತ್ತಿರುವ ಘಟನೆಗಳು ಒಂದೇ ಆದರೂ ನೋಡುವವರ ದೃಷ್ಟಿ, ಸ್ವೀಕರಿಸುವ ರೀತಿ, ಯೋಜನಾ ಲಹರಿ, ವಿವೇಚನೆ, ಚಿಂತನೆಗಳು ಬೇರೆ ಬೇರೆಯಾಗಿರುತ್ತವೆ. ಸಾಂಸ್ಕೃತಿಕ ಸನ್ನಿವೇಶಗಳು, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು, ಬಡತನ, ಜನಾಂಗೀಯತೆ ಮತ್ತು ಕಾರ್ಖಾನೆಗಳನ್ನು ಹೊಂದಿರುವ ದೇಶಗಳಲ್ಲಿನ ಬೆಳವಣಿಗೆ ಇತ್ಯಾದಿ ವಿಷಯಗಳ ಬಗ್ಗೆ ಟಿವಿ ಮಾಧ್ಯಮಗಳು ಪ್ರತಿದಿನ ನಡೆಯುವ ಚರ್ಚೆಗಳನ್ನು ಗಮನಿಸಿ ಅವರವರ ಭಾವಕ್ಕೆ, ಅವರವರ ಬಕುತಿಗೆ ತಕ್ಕಂತೆ ವಿಚಾರ ವಿನಿಮಯಗಳು ವಯೋಮಾನ ತಕ್ಕಂತೆ ಪಡೆದು ಅಂತಿಮ ತೀರ್ಮಾನವಾಗುತ್ತದೆ. ಇದು ಕೆಲವರಿಗೆ ಧನಾತ್ಮಕ, ಇನ್ನು ಕೆಲವರಿಗೆ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಒಟ್ಟಿನಲ್ಲಿ ಮ್ಯಾಕ್ರೋ ಸಿಸ್ಟಮ್ನ ಪರಿಸರದ ಮಗುವಿನಲ್ಲಿ ಸಾಂಸ್ಕೃತಿಕ, ನೈತಿಕ ಮೌಲ್ಯಗಳಾದ ಶಿಸ್ತು, ಕರ್ತವ್ಯನಿಷ್ಠೆ, ಬದ್ಧತೆ, ಶ್ರಮ, ಜೀವನ ಚೈತನ್ಯ, ಸೇವಾ ಮನೋಭಾವ, ರಾಷ್ಟ್ರಭಕ್ತಿ, ಆಚಾರ ವಿಚಾರ, ರೂಢಿ ಸಂಪ್ರದಾಯಗಳು ಮುಂತಾದವುಗಳನ್ನು ಬೆಳೆಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಮಹಾನ್ ವ್ಯವಸ್ಥೆಯಾಗಿದೆ. 5ನೇದು ಕ್ರೋಮೋ ಸಿಸ್ಟಮ್. ಕ್ರೋಮೋ ಸಿಸ್ಟಮ್ ಅಂದ್ರೇನು? ಈ ವ್ಯವಸ್ಥೆಯಲ್ಲಿ ಸಾಮಾಜಿಕ, ಐತಿಹಾಸಿಕ ಸನ್ನಿವೇಶಗಳು, ಪರಿಸರದ ಸನ್ನಿವೇಶಗಳು ಮತ್ತು ಜೀವನದ ಅವಧಿಯ ಪರಿವರ್ತನೆಗಳು, ವಿನ್ಯಾಸಗಳ ರಚನೆ ಮತ್ತು ಕುಟುಂಬದ ರಚನೆ, ವಿಳಾಸ, ಪೋಷಕರ ಉದ್ಯೋಗದ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳನ್ನು ಒಳಗೊಂಡಿದೆ. ಇದು ಆರ್ಥಿಕ ಚಕ್ರ ಮತ್ತು ಯುದ್ಧಗಳಲ್ಲಿ ಅಗಾಧವಾದ ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಿದೆ. ಸೊ ಒಟ್ಟು 5 ಸಿಸ್ಟಮ್ ಇದೆ. ಇದು ಕೆಳಮುಖದಿಂದ ಮೇಲ್ಮುಖವಾಗಿ ಚಲಿಸುವ ಚಲನೆ. ಇದನ್ನು ಹೇಗೆ ಬರಿಬೋದು? ಫಸ್ಟು ಮಗು ಇದೆ, ಒಂದು ಮಗು ಇದೆ. ಆ ಮಗುವಿನ ಜೀವನ ಹೇಗೆ ನಡೆಯುತ್ತೆ? ಮೊದಲು ಮೈಕ್ರೋ ಸಿಸ್ಟಮ್, ತತ್ಕ್ಷಣದ ವಾತಾವರಣ ಇರುತ್ತೆ. ಅಲ್ಲಿಂದ ಏನಾಗುತ್ತೆ, ಮೀಸೋ ಸಿಸ್ಟಮ್, ಜೋಡಣೆಗಳು, ಆ ತತ್ಕ್ಷಣದಕ್ಕೆ ಜೋಡಣೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಪರೋಕ್ಷ ವಾತಾವರಣ, ಅದಾದಮೇಲೆ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶಗಳು, ಅದಾದಮೇಲೆ ಆ ಎಲ್ಲ ಸನ್ನಿವೇಶಗಳಿಂದ ಉಂಟಾಗುವ ಬದಲಾವಣೆ. ಇದನ್ನು ಒಂದೊಂದಾಗಿ ಸಿಸ್ಟಮ್ ವೈಸು ಹೇಳ್ತಾ ಹೋಗ್ತಾರೆ. ಫಸ್ಟ್ನೇದು ಮೈಕ್ರೋ ಸಿಸ್ಟಮ್, ಅಂದರೆ ಅದರಲ್ಲಿ ತತ್ಕ್ಷಣದ ವಾತಾವರಣವನ್ನು ತೋರಿಸುತ್ತೆ. 2ನೇದು ಆ ವಾತಾವರಣಕ್ಕೆ ಮೀಸೋ ಸಿಸ್ಟಮ್ ಜೋಡಣೆಯನ್ನು ಕೊಡ್ತಾ ಹೋಗುತ್ತೆ. ಅದಾದಮೇಲೆ ಪರೋಕ್ಷ ವಾತಾವರಣಗಳನ್ನು ಎಕ್ಸೋ ಸಿಸ್ಟಮ್ ಅಂತ ಹೇಳ್ತಾರೆ. 4ನೇದು ಮ್ಯಾಕ್ರೋ ಸಿಸ್ಟಮ್, ಅಂದರೆ ಸಾಮಾಜಿಕವಾಗಿ ಸಾಂಸ್ಕೃತಿಕ ಮೌಲ್ಯಗಳನ್ನ ಅದಕ್ಕೆ ಸೇರಿಸ್ಕೊಳ್ತಾ ಹೋಗ್ತಾರೆ. 5ನೇದು ಈ ಎಲ್ಲ ಅಂಶಗಳನ್ನ ಸೇರಿಸಿ ಕ್ರೋಮೋ ಸಿಸ್ಟಮಲ್ಲಿ ಬದಲಾವಣೆ ಉಂಟಾಗುತ್ತೆ. ಇದನ್ನು ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತ ಬ್ರೆನ್ನರು ಹೇಳ್ತಾರೆ. ಉಪಸಂಹಾರ ಏನು? ಉಪಸಂಹಾರ ಅಂದರೆ ನಾನೀಗ ಇದನ್ನು ಕನ್ಕ್ಲೂಡ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಹೇಗೆ ಮಾಡ್ತೀರಿ? ಬ್ರಾನ್ಫೆನ್ ಬೆನ್ನರ್ ಅವರ ಪರಿಸರ ವ್ಯವಸ್ಥೆಯ ಸಿದ್ಧಾಂತವು ಮಗುವಿನ ಪರಿಸರದಲ್ಲಿ ಸಂರಚನೆಗೆ ಪೂರಕವಾದ ಅನೇಕ ಪ್ರಭಾವವನ್ನು ಒದಗಿಸುತ್ತದೆ. ಮೈಕ್ರೋ ಸಿಸ್ಟಮ್ ಹಾಗೂ ಮೀಸೋ ಸಿಸ್ಟಮ್ಗಳಂತಹ ವ್ಯವಸ್ಥೆಯ ಮೂಲಕ ಮಗುವಿಗೆ ಪ್ರತ್ಯಕ್ಷ ಪ್ರಭಾವವನ್ನು ಉಂಟುಮಾಡುತ್ತದೆ. ಎಕ್ಸೋ ಸಿಸ್ಟಮ್ ಮತ್ತು ಮ್ಯಾಕ್ರೋ ಸಿಸ್ಟಮ್ಗಳು ಅಪ್ರತ್ಯಕ್ಷ ಹಾಗೂ ಸಂಕೀರ್ಣ ವ್ಯವಸ್ಥೆಯಾಗಿದ್ದು, ಪರಿಸರದ ಪ್ರಭಾವವು ಮಗುವಿಗೆ ಹನಿಯಾಗಿ ಸೇರಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಹಾಯಕವಾಗಿದೆ. ಇಷ್ಟು ಬರೆದ್ರೆ ಸಾಕಾಗುತ್ತೆ. ನಿಮ್ಮ 10 ಅಂಕದ ಪ್ರಶ್ನೆಗೆ 3 ಪುಟಗಳಿಗಾಗುವಷ್ಟು ಉತ್ತರವನ್ನು ಖಂಡಿತ ಬರೀಬೇಕು. ಅದಕ್ಕೆ ಇಷ್ಟು ನಾವು ಓದ್ಕೊಂಡು ಇದ್ರ ಜೊತೆಗೆ ಇನ್ನೊಂದಿಷ್ಟು ವಿಸ್ತಾರವಾದ ಉತ್ತರವನ್ನು ಬರೆದ್ರೆ ನಿಮ್ಮ ಉತ್ತರ ಸರಿಯಾಗಿ ಉತ್ತಮ ಅಂಕಗಳು ದೊರೆಯೋದರಲ್ಲಿ ಯಾವುದೇ ಸಂಶಯವಿಲ್ಲ. ಇದಕ್ಕೆ ಧನ್ಯವಾದಗಳು. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಹೇಳಿ. ಧನ್ಯವಾದಗಳು.